ಗೃಹಜ್ಯೋತಿಯನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ. ನಗರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಹಮದ್ ಮೈನುದ್ದೀನ್ ಅಫ್ಸರ್ ಮಿಯಾ ಖಡಕ್ ಎಚ್ಚರಿಕೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಜ್ಯೋತಿ ಯೋಜನೆಯನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಅಹಮದ್ ಮೈನುದ್ದೀನ್ ಅಫ್ಸರ್ ಮಿಯಾ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಸಂಬಂಧಪಟ್ಟ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ದುರ್ಬಳಕೆ ಮತ್ತು ಕಳ್ಳತನ ಮಾಡುವವರ ವಿರುದ್ಧ ಮಾಡುವ ಪ್ರಕರಣಗಳನ್ನು ಪತ್ತೆ ಹಚ್ಚುವಂತೆ ಅವರು ಸಂಬಂಧಪಟ್ಟ ಅಧಿಕಾರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಅನುಷ್ಠಾನ ಸಮಿತಿಯ ಕಾರ್ಯದರ್ಶಿ ದೀಪಿಕಾ ನಾಯ್ಕರ್, ಸದಸ್ಯರುಗಳಾದ ರಂಜಿತ್ ಮಾನ್ಕರೆ, ಅಶ್ವಿನಿ ಪಾಟೀಲ್, ಶ್ರೀಧರ್ ತೆಲಂಗ್, ಲಕ್ಷ್ಮಣ್ ಸುಂಗೆ, ಮಂಜು ಖೇರೋಜಿ ಮತ್ತಿತರರು ಹಾಜರಿದ್ದರು. ಏನು ಬಳಕೆ ಮಾಡ್ತಾ ಇದ್ದಾರೆ ಅವರು ಕಮರ್ಷಿಯಲ್ ಪರ್ಪಸ್ ಬಳಕೆ ಮಾಡ್ತಾ ಇದ್ದಾರೆ ಸರ್. ಅಂಥವು ಏನಾಗಿ ಮಾಡಿ ಗುರುತಿಸಿದರೆ 137 ಇದೆ ಸರ್. ಅವರಿಗೆ ಪೆನಲ್ಟಿ ಕೂಡ ಬರುತ್ತೆ ಸರ್. ಅದು ವಿಜಿಲೆನ್ಸ್ ಟೀಮ್ದವರು ಬ್ಯಾಕ್ ಎಂಡ್ಲಿಂದ ಅವರಿಗೆ ಯಾವ ಟ್ಯಾರಿಫ್ನಲ್ಲಿ ಏನು ಬಳಕೆ ಮಾಡಬೇಕಾಗಿತ್ತು ಆ ಟ್ಯಾರಿಫ್ ಇದು ಪರಿಗಣನೆ ಮಾಡಿ ಅವರಿಗೆ ಅದು ಪೆನಲ್ಟಿ ಕೂಡ ಹಾಕ್ತಾರೆ ಸರ್. ಅವರು ಈಗ ಇದು ಅಥವಾ ಇವರು ವಿಜಿಲೆನ್ಸ್ ಕಮಿಟಿ ಅಂತ ಹೋಯ್ತು, ನೀವು ಮೀಟರ್ ರೀಡರ್ಗೂ ಡೈರೆಕ್ಷನ್ ಕೊಡಿ. ಸರಿ ಸರ್. ಮೀಟರ್ ರೀಡರ್ಗೂ ಡೈರೆಕ್ಷನ್ ಕೊಡ್ರಿ. ಯಾರು ಕಮರ್ಷಿಯಲ್ ಯೂಸ್ ಮಾಡ್ತಾ ಇದ್ದಾರೆ, ಯಾರು ಇದು ಮಾಡ್ತಾ ಇದ್ದಾರೆ, ಅವೆಲ್ಲ ಹಂತ ಕಣ್ಣು ಹಿಡಿದು ತಮ್ಗೆ ರಿಪೋರ್ಟ್ ಮಾಡ್ಲಿಕ್ಕೆ ಹೇಳ್ರಿ. ಮೀಟರ್ ರೀಡರ್ ಎಲ್ಲರಿಗೆ ಕಟ್ಟೆಂಟಿಂದ ಆದೇಶ ಕೊಡ್ರಿ. ಮೀಟರ್ ರೀಡರ್ಗೆ ಒಂದು ಸರ್ಕ್ಯುಲರ್ ಹಾಕ್ಬಿಡ್ರಿ. ಯಾಕಂದ್ರೆ ಅವರಿಗೆ ಗೊತ್ತಾಗ್ತದೆ, ಮನೆ ಹೊಡ್ಯಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಯಾರು ಶಾಪಿಗೆ ಇದು ಮಾಡ್ಲತ್ತಾರ, ಯಾರು ಇದಕ್ಕೆ ಏನು ಮಾಡ್ಲತ್ತಾರ. ನಮ್ಮದೇನು ಉದ್ದೇಶ ಏನು ಸರ್ಕಾರದ್ದು, ಗರೀಬ್ ಬೆನಿಫಿಷರೀಸ್ಗೆ ಇದು ಸೌಲಭ್ಯ ಸಿಗಬೇಕು. ಇದ್ರಾಗ ಎಲ್ಲ ಶ್ರೀಮಂತರು ಶೇರ್ ಆದರು, ಅವ್ರು ಶೇರ್ ಆದರು ಅಂದರೆ ಇದು ಉಪಯೋಗ ಆಗತ್ತೆ. ಈ ಸ್ಕೀಮ್ ಇಲ್ಲ. ಅದಕ್ಕೆ ತಾವು ಎಲ್ಲ ಸೀರಿಯಸ್ ಆಗಿ, ಯಾಕಂದ್ರೆ ಮೀಟಿಂಗ್ ಬರ್ತಿರಲ್ಲ, ಮುಂದಿನ ಮೀಟಿಂಗ್ ಅವೆಲ್ಲ ಎಷ್ಟು ಇದು ಆಗ್ಯಾವ ಎಲ್ಲ ರೆಕಾರ್ಡ್ ಸರಿ ಬರ್ರಿ ತಾವು. ಸರಿ ಸರ್. ಮತ್ತು ಈಗ ಈ ಪದೇ ಇದು ನಿಮ್ಮ ಇದ್ರದ್ದು ನಮ್ಮ TCದು ಹೇಳ್ತಾ ಇದ್ದೇವೆ, ಅಂಥದ್ದು ಏನು ಬಜೆಟ್ ಅದು ಯಾಕೆ ಬರ್ತಾ ಇಲ್ಲ ಸರ್, ಅದು ಯಾಕೆ ಕೆಲಸ ಆಗ್ತಾ ಇಲ್ಲ ನನಗೆ ಅರ್ಥ ಆಗುತ್ತೆ. ಅದೇ ನಾನು ಇವತ್ತು ಬೆಳಿಗ್ಗೆ ಬರುವಾಗ ನಾನು AW ಅವರಿಗೆ ಚರ್ಚೆ ಮಾಡಿದೆ ಸರ್, ಮತ್ತು ಈ ವಿಷಯ ಕುರಿತು ಮಾತನಾಡ್ತಾರೆ ಸರ್. ಈಗ ಖಂಡಿತವಾಗಿ ಎಷ್ಟು ದಿನದಲ್ಲಿ ಆಗ್ಬೋದು, ಏನು ಸ್ಟೇಟಸ್ನಲ್ಲಿದೆ ಅದು ಹೇಳಿದ್ರೆ ಮಾತ್ರ ನಾನು ಮೀಟಿಂಗ್ ಹೋಗ್ತೇನೆ ಸರ್, ಇಲ್ಲಾಂದ್ರೆ ಇಲ್ಲ ಅಂತಂದ್ರೆ. ಯಾಕಂದ್ರೆ ಒಂದು ವಾರದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಬರ್ಕೋರಿ ಒಂದು ವಾರ ಇದು ಮಾಡ್ಯಾರ. ಯಾಕಂದ್ರೆ ನಾವು ಇದು ತಾತ್ಪೂರ್ತಕ್ಕೆ ಮೀಟಿಂಗ್ ಮಾಡೋದಿಲ್ಲ. ಮೀಟಿಂಗ್ ಮಾಡಿದ್ರೆ ಪ್ರಾಕ್ಟಿಕಲ್ ಏನಾದ್ರು ರಿಸಲ್ಟ್ ಬರಬೇಕು. ಕೆಲಸ ಆಗ್ಬೇಕು ಸರ್. ಕೆಲಸ ಆದರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು, ನಮ್ಮ ಮೆಂಬರ್ಸ್ಗೂ ಒಳ್ಳೇದು. ಯಾಕಂದ್ರೆ ಏನಾರು ಅಶ್ಯೂರೆನ್ಸ್ ಕೊಟ್ಟಿರ್ತೇವೆ ನಾವು, ತಾವು ಮಾಡಿಲ್ಲ ಅಂದ್ರೆ ಉಪಯೋಗ ಆಗಲ್ಲ. ನೋಡ್ರಿ ಏನು ನೀವು ಇದ್ದು ಏನು ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ವೀಕ್ ತಮಗೆ ಟೈಮ್ ತಾವೇ ಹೇಳತ್ತೀರಿ, ನಾವು ಹೇಳ್ತಾ ಇಲ್ಲ, ತಾವೇ ಹೇಳತ್ತೀರಿ ಮಾಡಿ ನಮ್ಮ ಅವರಿಗೆ ತಿಳಿಸ್ರಿ. ನಮ್ಮ ಕನ್ಸರ್ನ್ ಮೆಂಬರ್ ಘಾಟ್ಬೋರಲ್ ಮತ್ತು ಸೆಕೆಂಡ್ ಖೇರ ಅವ್ರಿಗೂ ತಿಳಿಸ್ರಿ ಮಾಡಿದ್ದೇವೆ ಅಂಥೇಳಿ. ಓಕೆ ಸರ್. ಸರಿ ಸರ್. ಹಾಂ, ಮತ್ತೇನು ನಮ್ಮ ಮೆಂಬರ್ಸ್ ಏನಾರ ಎಲೆಕ್ಟ್ರಿಕಲ್ ಬಗ್ಗೆ, ನಿಮ್ಮ ಜಸ್ಕಾಮ್ ಬಗ್ಗೆ ಏನು ಕೇಳೋದಿದ್ರೆ ಮಾತಾಡ್ರಿ. ಕೆಲವೊಂದು ಬಿಲ್ಗಳು ತಂದೀನಿ ಸರ್ ನಾನು. ಓಕೆ. ಸ್ವಲ್ಪ ಬಿಲ್ಗಳು ಏನಾಗ್ಯದಂದ್ರೆ ಅವ್ರ ಮನೇಲಿ ಎರಡು ಬಲ್ಬ್. ಓಕೆ. ಅವ್ರಿಗೆ 900 ಬಿಲ್ ಬರ್ತಾ ಇದೆ ಅಂತ. ಹೋದ ತಿಂಗಳು ಅವ್ರು ಕ್ಲಿಯರ್ ಮಾಡಿದ್ರು, ಮತ್ತೆ ಈ ತಿಂಗಳು 900 ಕೊಟ್ಟಿದ್ದಾರೆ, 1000 ಕೊಟ್ಟಿದ್ದಾರೆ. ಬಿಲ್ ತಂದಿರಿ? ಅವು ಬಿಲ್ನು ತಂದೀನಿ ಸರ್. ಅವ್ರಿಗೆ ವಾಟ್ಸಪ್ನು ಹಾಕಿದ್ದೀನಿ. ನೋಡ್ರಿ, ಸ್ವಲ್ಪ ಪರಿಶೀಲನೆ ಮಾಡಬೇಕು. ಅದರ ಮೀಟರ್ ನಂಬರ್ ಇದೆ ಅಲ್ಲ? ಓಕೆ. ಪ್ರಕಾಶ್ ಸರ್ ಅವ್ರು ನೋಡಿ ಅದು ನೋಡಿ. ಗೃಹಜ್ಯೋತಿ ಯೋಜನೆಗಳಿಗೆ ಫಲಾನುಭವಿಗಳ ವಿವರ ಹೀಗೆ ಒಟ್ಟು ಗ್ರಾಹಕರ ಸಂಖ್ಯೆ ಮಾನ್ಯ ಸದಸ್ಯರು ಶ್ರೀ ಶಂಕರನಾಗ್ ಅವರು ಮಾತನಾಡಿ, ಕಳೆದ ಸಭೆಯಲ್ಲಿ ಇಲ್ಲಕೆರೆ ಗ್ರಾಮಕ್ಕೆ ಲೈನ್ ಮ್ಯಾನ್ಗಳ ಅಗತ್ಯ ಇದ್ದು ಅದನ್ನು ಇನ್ನೂ ಬಗೆಹರಿಸುವುದಿಲ್ಲ ಎಂದು ಹೇಳಿದರು. ಸರ್, ಲೈನ್ಮ್ಯಾನ್ ಪವರ್ಮ್ಯಾನ್ ನೇಮಕಾತಿ ಹಂತದಲ್ಲಿ ಅವರು ನೇಮಕಾತಿ ಪ್ರಕ್ರಿಯೆ ಮುಕ್ತಾಯವಾಗಿದೆ ಅಂತ
ಅದರಲ್ಲಿ ನಮ್ಮ ಡಿವಿಷನ್ಗೆ ಕೊಟ್ಟಿದ್ದು ಒಂದೂ ಪವರ್ ಮ್ಯಾನ್ ಇಲ್ಲ ಅಂದ್ರೆ ಬಹಳ ತೊಂದರೆ ಆಗ್ತದೆ ಅವಾಗ ಏನಾಗ್ತದ ಏನ್ ಪೋಲ್ಸ್ ಇದಾವಲ್ಲ ಅವಾಗ ಮೇನ್ ಲೈನ್ ಏನ್ ಬರ್ಲತ್ತದಲ್ಲ ಜಂಗಲ್ ಕಟಿಂಗ್ ಆಗ್ತದ ಸ್ವಲ್ಪ ಗಾಳಿ ಅದು ಅಧ್ಯಕ್ಷರೇ ಸ್ವಲ್ಪ ಮಳೆ ಬಂತಂದ್ರೆ ಲೈಟೇ ತೆಗಿಲ್ಲ ಅದ್ರೊಳಗೆ ಏನದ ನಮ್ದು ಆಲ್ರೆಡಿ ಮುನ್ಸಿಪಾಲಿಟಿ ಒಂದು ವೇಸ್ಟೇಜ್ ಅಂತ ಹಾಕ್ಲತ್ತಿರಲ್ಲ ಅದು ಒಂದು ಬಹಳ ಸಮಸ್ಯೆ ಅದ ನಮ್ಗೆ ಯಾಕಂದ್ರೆ ಅದು ಚಿಕ್ಕ ಮಸ್ಕಿಟೋಗಳು ಬಹಳಷ್ಟು ಆಗ್ತವೆ ಅದರಿಂದ ನಮಗೆ ನೈಟ್ ಎಲ್ಲ ಸ್ವಲ್ಪ ಲೈಟ್ ಹೋಯ್ತಂದ್ರೆ ನಿದ್ದಿನೂ ಮಾಡ್ಲಕ್ಕಾಗ್ಲತ್ತ ಜನರಿಗೆ ಬಹಳ ಸಮಸ್ಯೆ ಆಗ್ಲತ್ತದ ಈಗ ಟೆಂಪರರಿ ಬೇಸ್ ಮೇಲೆ ಗ್ಯಾಂಗ್ಮ್ಯಾನ್ ಅಂತ ನಾವು ತೊಗೊಂಡಿದ್ದೇವೆ ಸರ್. ತೊಗೊಂಡ್ರು ಮತ್ತೆ ಅಲ್ಲಿ ಹಚ್ಚಿರಿ ಸರ್ ಅವ್ರಿಗೆ ಒಂದು ಈಗ ಸಿಂಧನಕೆರೆ ಗ್ರಾಮ ಪಂಚಾಯತಿಗೆ ಅವ್ರದ್ದೆಲ್ಲ ಟ್ರೀ ಕಟ್ಟಿಂಗ್ ಆಯ್ತು ಮತ್ತೆ ಬೇರೆ ಲೂಸ್ ಫೆನ್ಸ್ ಆಯ್ತು ಏನೋ ಜಂಪ್. ನಿಮ್ಮದು ಜಾಸ್ತಿ ಬಂದಿದೆ, ಈ ತಿಂಗಳು ಜಾಸ್ತಿ ಬಂದ ಅವ್ರು ಇರೋದೇ 2 ಬಲ್ಬವ 1,000 ರೂಪಾಯಿ ಬಿಲ್ ಕೊಡ್ತಾರೆ ಅವ್ರು. ನೋಡ್ರಿ ಅದು ಸೀರಿಯಸ್ ಆಗಿ ನೋಡ್ರಿ ಗರೀಬರಿಗೆ ಇದು ಆಗಬಾರ್ದು ಸರ್ ಅಧ್ಯಕ್ಷರೇ. ಯೂನಿಟ್ ನಿಮ್ದು ಹಳೆ ಯೂನಿಟ್ ಸ್ಟಾಕ್ ಇಟ್ಟಿಲ್ಲ ಅಂತ ಹೇಳ್ತಾರಂತ. ಪ್ರತಿ ತಿಂಗಳು ಎಷ್ಟು ಬಂದ ಅಷ್ಟು ಕೊಟ್ಬಿಡ್ಬೇಕು. ಕರೆಕ್ಟ್. ಅದೆಲ್ಲ ಸೇವ್ ಮಾಡ್ಕೊಂಡು ನೀವು ಒಮ್ಮೆ ಬಿಲ್ ಕಲೆಕ್ಟ್. ಸರ್ ಇವಾಗ ಏನಾಗಿದೆ, ಒಂದು ಎಲೆಕ್ಟ್ರಿಕ್ ಇದು ಪ್ರೋ ಬ್ರೀಡಿಂಗ್ ಅಂತ ಮಾಡ್ತಾ ಇದ್ದಾರೆ ಸರ್ ನಮ್ಮ GP-ಗಳೆಲ್ಲ. ಇವಾಗ ಸ್ಟಾಕ್ ಅಲ್ಲಿ ಮೀಟರ್ನಲ್ಲಿ ಸ್ಟಾಕ್ ಇಡಕ್ಕೂ ಬರೋದಿಲ್ಲ, ಏನು ಮಾಡೋಕ್ಕೂ ಬರೋದಿಲ್ಲ ಸರ್. ಅದು ಆಪ್ಟಿಕಲ್ ಫೈಬರ್ 1 ಮಿನಿಟ್ ಸರ್. ಆಪ್ಟಿಕಲ್ ಫೈಬರ್ ಅದು ಏನು ಪ್ರೋಬ್ ಹಚ್ಚಿದಾಗ ಆಟೋಮೆಟಿಕ್ ಏನು ಅವ್ರು ಕನ್ಸಂಪ್ಷನ್ ಮಾಡಿದ್ದಾರೆ ಸರ್ ಮೀಟರ್ನಲ್ಲಿ, ಅದು ಆಟೋಮೆಟಿಕ್ ರಿಫ್ಲೆಕ್ಟ್ ಆಗ್ಬಿಡ್ತದೆ ಸರ್. ಅದು ಅದ್ರ ಮೇಲೆ ಅದು ಬಿಲ್ ಆಗುತ್ತೆ ಸರ್. ಎಕ್ಸಾಕ್ಟ್ಲಿ. ಅದಕ್ಕೆ ಇದು ಏನಾಗಿದೆ ನೋಡ್ಬಿಟ್ಟು ಅದು ಪರಿಶೀಲನೆ ಮಾಡಿ ಇದು ಮಾಡಿ ತಿಳಿಸಿದ್ರು. ಹಾಗೇನಾದ್ರೂ ಮೀಟರ್ ಡಿಫೆಕ್ಟ್ ಇತ್ತು ಅಂತಂದ್ರೆ ಅದು ಮೀಟರ್ ಕ್ಯಾಲಿಬ್ರೇಷನ್ ಅಂತ ಮಾಡ್ತೇವೆ ಸರ್. ಅದು ಸರಿಪಡಿಸ್ಲಕ್ಕ ಅದು ಕೂಡ ಮಾಡಿಸ್ಲಕ್ಕ ಮಾಡಿ ಅದು ಮಾಹಿತಿ ಕೊಡ್ರಿ ರಂಜಿತ್ ಅವ್ರಿಗೆ. ಸರಿ ಸರ್. ಸರ್ ಬಿಲ್ ಕಲೆಕ್ಟರ್ ಮೀಟರ್ ನೋಡಿದ ಮೇಲೆ ರಿಫ್ಲೆಕ್ಟ್ ಆಗಿದೆ ಇಲ್ಲ ಗೊತ್ತಾಗೋದು. ಎಲ್ಲೂ ಕುಂತು ಸುಮ್ಮನೆ ಅಂದಾಜ ಹಾಕಿ ಕೊಡ್ತಾ ಇದಾರೆ ಅಂತ ನೋಡ್ರಿ. ಹಾಗೆ ಆಗ್ಬೇಡದು. ಆ ಥರ ಏನು ಆಗಲ್ಲ ಸರ್. ಅಂಥವ್ರು ಯಾರೇ ಇದ್ರೆ ನಮ್ಮ ಗಮನಕ್ಕೆ ಆಗಿದೆ, ನಾನು ತಂದು ಕೊಟ್ಟಿದ್ದೀನಿ. ಸರಿ ಸರ್, ಅದು ನಮ್ಮ ಗಮನಕ್ಕೆ ತಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೇನೆ. ತೋರಿ.